ಅವಿನಾಶ್, ನಿಮಿಷ ಬನ್ನಿ. ಏನು ಡಾಕ್ಟ್ರೆ? ಅವಿನಾಶ್, ನೀವು ಓದ್ಕೊಂಡಿರೋರು, ಮುಂಚೆನೆ ಕರೆಯೋದಕ್ಕೆ ಏನಾಗಿತ್ತು ನಿಮಗೆ? ಪೇಷಂಟ್ ಇಷ್ಟು ಕ್ರಿಟಿಕಲ್ ಕಂಡೀಷನ್ ಬರೋವರೆಗೂ ಏನು ಮಾಡ್ತಿದ್ರಿ? ನೋಡಿ, ನಿಮ್ಮ ಬೇಜವಾಬ್ದಾರಿತನದಿಂದ ಅವ್ರ ಸ್ಥಿತಿ ಹೇಗಾಗಿದೆ ಅಂತ. ಅವಿನಾಶ್, ನಾನು ಬೇಗ ಹೋಗಿ ಮಯೂರಿನ ಕರ್ಕೊಂಡ್ಬಂದ್ಬಿಟ್ಟು ಏನಮ್ಮ ಸ್ವಾತಿ, ಅವಿನಾಶ್ ಒಂಚೂರು ಟಿವಿ ಹಾಕಿ. ಹಲವಾರು ವರ್ಷಗಳಿಂದ ನಮ್ಮ ಕಲಾ ಕೇಂದ್ರವು ನೃತ್ಯ ಕ್ಷೇತ್ರಕ್ಕೆ ಹಲವಾರು ಪ್ರತಿಭೆಗಳನ್ನು ಪರಿಚಯಿಸುತ್ತಲೇ ಬಂದಿದೆ. ಈಗಾಗಲೇ ಈ ಕ್ಷೇತ್ರದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವ ಎಷ್ಟೋ ನೃತ್ಯಪಟುಗಳು ನಮ್ಮ ಈ ಕಲಾ ಕೇಂದ್ರದ ವಿದ್ಯಾರ್ಥಿಗಳಾಗಿದ್ದರು ಎಂದರೆ ಕಲಾ ಕೇಂದ್ರದ ಹಿರಿಮೆ ಗರಿಮೆಗಳ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಎಂದು ಭಾವಿಸುತ್ತೇನೆ. ಅದೇ ಪರಂಪರೆಯನ್ನು ಮುಂದುವರಿಸುವ ಸಲುವಾಗಿ ಕಠಿಣ ಅಭ್ಯಾಸ, ಪರಿಶ್ರಮದಿಂದ ಪರಿಣಿತಿಯನ್ನು ಪಡೆದಿರುವ ಪ್ರತಿಭಾನ್ವಿತ ಯುವ ನೃತ್ಯಪಟುಗಳನ್ನು ಇನ್ನು ಸ್ವಲ್ಪ ಸಮಯದಲ್ಲೇ ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇವೆ. ಡಾಕ್ಟ್ರೆ, ಸ್ವಲ್ಪ ಪಕ್ಕಕ್ಕೆ ಸರಿಯಾಗಿ ಅವ್ರು ಕಾಣ್ತಿಲ್ಲ ಅಂತ. ಅವರು ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇಲ್ಲ. ಡಾಕ್ಟ್ರೆ, ಹೇಗಿದೆ ಕಂಡೀಷನ್? ಐ ಆಮ್ ಸಾರಿ. ಯಾರನ್ನಾದ್ರೂ ಕರೆಸೋದಿದ್ರೆ ಕರೆಸೋದು ಒಳ್ಳೇದು ಅಂತ ನನಗನ್ನಿಸ್ತಿದೆ. ಈಗಲಾದರೂ ಮಯೂರಿಗೆ ವಿಷಯ ತಿಳಿಸಿ ಕರ್ಕೊಂಡು ಬರಲಿಲ್ಲ ಅಂದರೆ ಅವಳು ಯಾವತ್ತೂ ನಮ್ಮನ್ನು ಕ್ಷಮಿಸಲ್ಲ. ಸುಮತಿ ಅವರೇ, ಸಮಯ ಇಲ್ಲ, ಇನ್ನು ತಡ ಮಾಡೋದು ಬೇಡ. ನೀವು ಹೋಗಿ ಮಯೂರಿನ ಕರ್ಕೊಂಬಂದ್ಬಿಡಿ.
ನಾನಿಲ್ಲಿ ಸ್ವಾತಿ ಜೊತೆ ಇರ್ತೀನಿ. ಅವಳು ಬದುಕಿರುವಾಗಲೇ ಮೈಯೇರಿ ಒಂದ್ಸಲ ತಾಯಿ ಮುಖ ನೋಡ್ಕೊಂಡ್ಬಿಡ್ಲಿ. ಹೊರಡಿ. ಸರಿ, ನಾನು ಹೋಗಿ ಮಯೂರಿನ ಕರ್ಕೊಂಡು ಅವಿನಾಶ್, ನಾನು ಮಯೂರಿನ ಕರ್ಕೊಂಡು ಬರೋವರೆಗೂ ಸ್ವಾತಿನ ತರಕಾರಿ ತರಕ್ ಹೋಗಿದ್ದೆ. ತರಕಾರಿ ತರಕ್ ಹೋಗಿದ್ಯಾ? ಮತ್ತೆ ಖಾಲಿ ಆಗಿದೆ ತರಕಾರಿಯಲ್ಲಿ. ಛಾಯಕ್ಕ, ತರಕಾರಿ ತಗೋಬೇಕಾದ್ರೆ ಈ ಚಿಂಟು ಸ್ವಲ್ಪ ಹೊತ್ತು ಸುಮ್ಮನಿರೋ ನೀನು. ಏನ್ ವಿಷಯ ಅಂತ ಹೇಳು ಛಾಯ. ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ ಬಿಡು. ಅಂದಹಾಗೆ ಅದನ್ನ ತಗೊಂಡ್ಯಾ? ಫೇರ್ವೆಲ್ ಪಾರ್ಟಿಗೆ ನಾನಂತೂ ಫುಲ್ ರೆಡಿ ಆಗ್ತಾ ಇದ್ದೀನಿ. ನಮ್ ಗ್ಯಾಂಗ್ ಎಲ್ಲ ಟಿಪ್ ಟಾಪ್ ಆಗಿ ಹೋಗ್ಬೇಕು ಕಣೆ. ಹಾ, ಆಮೇಲೆ ಪಾರ್ಟಿ ಮುಗಿದ್ಮೇಲೆ ನಾವೆಲ್ಲ ಹೊರಗೆ ಸುತ್ತಾಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ಬೇಕು, ಸಿನಿಮಾಗೆ ಹೋಗ್ಬೇಕು. ನೀನು ಮಿಸ್ ಮಾಡ್ದಿರಾ ಬಂದ್ಬಿಡು. ಮನೇಲಿ ಮೊದ್ಲೇ ತಿಳಿಸ್ಬಿಡು ಪಾರ್ಟಿಯಿಂದ ಬರೋದು ತಡ ಆಗುತ್ತೆ ಅಂತ. ಇಲ್ಲ ಅಂದ್ರೆ ಎಲ್ಲಿ ಹೋಗಿದ್ದೆ, ಯಾಕೆ ಇಷ್ಟೊತ್ತು ಅಂತೆಲ್ಲ ರಾಗ ತೆಗೆದ್ಬಿಟ್ಟಾರು. ಛಾಯಾ, ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರ್ತೀಯಾ? ಫೇರ್ವೆಲ್ ಪಾರ್ಟಿ ಅಂತ ಫೇರ್ವೆಲ್ ಪಾರ್ಟಿ. ಈ ವಿಷಯ ಶುರು ಆದಾಗಿಂದ ನನಗೆ ನೆಮ್ಮದಿನೇ ಇಲ್ಲ. ಮನೆಗೆ ಹೋದ್ರೆ ಅಲ್ಲಿ ಎಲ್ಲ ಆಡ್ಕೋತಾರೆ. ಬೀದಿಗೆ ಬಂದ್ರೆ ಈ ಕೆಟ್ಟ ಹುಡುಗರು ರಾಜ್ಕುಮಾರಿ ತರ ಸಿದ್ಧ ಮಾಡ್ತೀನಿ ಅಂತ ಅಮ್ಮ ಈಗ ಬೆಂಗಳೂರಿಗೆ ಹೋಗಿ ಕೂತಿದ್ದಾರೆ. ಈ ಲಕ್ಷಣಕ್ಕೆ ನನಗ್ ಪಾರ್ಟಿ ಬೇರೆ ಕೇಡು. ನನ್ ಪಾರ್ಟಿಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ನನಗ್ ಬೇಕಾಗೂ ಇಲ್ಲ. ಪಾರು ಚಿಂಟು. ಮೇಘ, ಮೇಘ, ಈ ದಿನದ ಮುಖ್ಯ ಅತಿಥಿಯಾಗಿ ಶ್ರೀ ಜಗನ್ ಅವರು ಆಗಮಿಸಿದ್ದಾರೆ. ಇವ್ರ ಪರಿಚಯವನ್ನ ನಾನು ಪ್ರತ್ಯೇಕವಾಗಿ ಮಾಡಿಕೊಡ್ಬೇಕಾಗಿಲ್ಲ. ಜೀ ವಾಹಿನಿಯಲ್ಲಿ ಪುನರ್ವಿವಾಹ ಎಂಬ ಧಾರಾವಾಹಿಯ ಮೂಲಕ ಯಶಸ್ಸನ್ನು ಒಲಿಸ್ಕೊಂಡಿರೋ ಸೂರ್ಯ ಅವರಿಗೆ ನಮ್ಮ ಕಲಾಕೇಂದ್ರದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಜೀ ವಾಹಿನಿಯಲ್ಲಿ ಬರೋ ಮತ್ತೊಂದು ಯಶಸ್ವಿ ಧಾರಾವಾಹಿ ಚೀಸೌ ಸಾವಿತ್ರಿಯ ಸತ್ಯ ಹಾಗೂ ಪ್ರತಾಪ್ ಅವರು ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರಿಗೂ ಸಹ ಕಲಾಕೇಂದ್ರದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪಂಡಿತ್ ರಾಮಕೃಷ್ಣ ಶರ್ಮಾ ಅವರು ಮಾಡಲಿದ್ದಾರೆ.
ಸುಮತಿ, ಹೇಳ್ರಿ. ಹೇಗಿದೆ ಪರಿಸ್ಥಿತಿ? ಸ್ವಾತಿ ಹೇಗಿದ್ದಾಳೆ? ಸುಮತಿ, ನೀನು ಹತ್ರ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಏನಾಯ್ತು? ರೀ, ನಾನೀಗ ಮಯೂರಿನ ಕರ್ಕೊಂಡು ಬರಕ್ ಹೋಗ್ತಾ ಇದ್ದೀನಿ. ಅವಳು ನಾಟ್ಯ ಪ್ರದರ್ಶನದಲ್ಲಿದ್ದಾಳೆ. ಅವಳಿಗೆ ಸ್ವಾತಿ ವಿಷಯ ಏನು ಗೊತ್ತಿಲ್ಲ. ಆದ್ರೆ ಸ್ವಾತಿ ಈಗ ಅವಳೀಗ ಕೊನೆ ಕ್ಷಣಗಳನ್ನ ಎಡೆಸ್ತಾ ಇದ್ದಾಳೆ. ಈಗ್ಲೋ ಆಗ್ಲೋ ಅನ್ನೋಗಿದ್ದಾಳೆ. ಸುಮತಿ, ನಡೆಯೋದನ್ನ ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಧೈರ್ಯವಾಗಿರಬೇಕು ಅಷ್ಟೇ. ನಿನ್ ತಾಯಿ ಸಾಯ್ತಾ ಇದ್ದಾಳೆ, ನೋಡಕ್ ಬಾ ಅಂತ ನಾನು ಅವಳಿಗೆ ಹೇಗ್ರಿ ಹೇಳಿ. ನಾನು ಬೆಂಗಳೂರು ಹೊರಟು ಬರಲ್ಲ? ಹಾ, ಬನ್ನಿ. ಹೊರಡ್ತೀನಿ. ವಿಶ್ವನಾಥ, ಏನಾಯ್ತು? ಸ್ವಾತಿ ಈಗಲೂ ಆಗ್ಲೂ ಅಂತಿದ್ದಾಳಂತಮ್ಮ. ಪಾಪಮ್ಮ, ಸ್ವಾತಿ ಅದ್ಗೆ ಇಷ್ಟು ಸಣ್ಣ ವಯಸ್ಸಿಗೆ ಎಲ್ಲ ಅವ್ರು ಪಡ್ಕೊಂಡು ಬಂದಷ್ಟೇ ರೂಢ. ಅಮ್ಮ, ಅತ್ತಿಗೆ ಎಷ್ಟು ಸಂಕಟ ಆಗ್ತಿರ್ಬೇಕು. ಕೇಳೋ ನಮ್ಗೇನೆ ಇಷ್ಟು ದುಃಖ ಆಗ್ತಿರ್ಬೇಕಾದ್ರೆ ಇನ್ನು ಅಲ್ಲೇ ಇರೋರ್ಗೆ ಅವ್ರ ಕತೆ ಏನಾಗಿರುತ್ತೋ ಏನೋ. ಪಾಪ, ನಮ್ಮ ಸುಮತಿಗೆ ಅವ್ರ ಮನೆ ಕಡೆ ಇದ್ದಿದ್ದ ಅವಳೊಬ್ಳೆ. ಈಗ ನೋಡಿದ್ರೆ ಅವಳನ್ನು ಕಳ್ಕೊಳ್ತಾ ಇದ್ದಾರೆ. ಈ ದುಃಖನ ಸಹಿಸೋ ಚೈತನ್ಯನ ಆ ದೇವರೇ ಅವಳಿಗೆ ಕೊಡ್ಬೇಕು. ಆ ದೇವರೇ ಅವಳಿಗೆ ಕೊಡ್ಬೇಕು. ಏನಾಯ್ತು? ಏನಿಲ್ಲ ಮೇಘ, ನೀನ್ ಬಿಸಿಲಿಂದ ಬಂದಿಯಲ್ಲ, ನಿನ್ ಮುಖ ಎಲ್ಲ ಬಾಡೋಗಿದೆ. ನಿನಗೆ ನಾನು ಜ್ಯೂಸ್ ಮಾಡ್ಕೊಂಡ್ ಬರ್ಲಾ? ಅಮ್ಮ, ಅಕ್ಕ ತರಕಾರಿನೇ ತಗೊಂಡ್ಲಿಲ್ಲ, ಹಾಗೆ ಕರ್ಕೊ ಬಂದ್ಬಿಟ್ಲು. ಹೋಗ್ಲಿ ಬಿಡು ಚಿಂಟು, ಆಮೇಲೆ ತೊಂದ್ರಾಯ್ತು. ಬಾ ಹೋಗೋಣ. ಮೇಘ, ನೀನು ಹೊರಗಡೆಯಿಂದ ಬಂದಿದ್ದಕ್ಕೆ ನಿನಗೆ ಸುಸ್ತಾಗಿದೆ. ಹೋಗಿ ಸ್ವಲ್ಪ ರೆಸ್ಟ್ ಮಾಡು. ಹೋಗು, ಕೊಡಿಲ್ ಬ್ಯಾಗ್. ನೀವು ಹೋಗು ಹೋಗು. ನಿನ್ಗೆ ನಾವು ಜ್ಯೂಸ್ ಮಾಡ್ಕೊಂಡು ಬರ್ತೀವಿ, ಆಯ್ತಾ? ನೀವು ಹೋಗು ಹೋಗು. ಇವಳಿಗೆ ಏನಂತ ಹೇಳೋದು? ಈಗ ನಿಮಗೆ ಪರಿಚಯ ಮಾಡೋ ನೃತ್ಯಪಟುವಿನ ಬಗ್ಗೆ ಹೇಳಬೇಕು ಅಂದರೆ ಈಕೆ
ಕೆಲವು ತಿಂಗಳುಗಳ ಹಿಂದಷ್ಟೇ ನಮ್ಮ ಕಲಾ ಕೇಂದ್ರಕ್ಕೆ ಭರತನಾಟ್ಯ ಕಲಿಯೋಕೆ ಬಂದವರು. ತಮ್ಮ ಕಠಿಣವಾದ ಪರಿಶ್ರಮದಿಂದ ಅತಿ ಕಡಿಮೆ ಅವಧಿಯಲ್ಲೇ ಅವರು ನಾಟ್ಯದಲ್ಲಿ ಪರಿಣಿತಿಯನ್ನು ಸಾಧಿಸಿದ್ದಾರೆ ಅಂದರೆ ನಿಮಗೆಲ್ಲ ಆಶ್ಚರ್ಯ ಆಗಬಹುದು. ಯಾರವರು ಎಂದು ನೋಡೋ ಕುತೂಹಲ ಆಗ್ತಿರಬಹುದು. ಆಕೆ ಬೇರೆ ಯಾರೂ ಅಲ್ಲ, ಕುಮಾರಿ ಮಯೂರಿಯವರು. ದಯವಿಟ್ಟು ನಂಗೆ ಮೈಕ್ ಕೊಡ್ತೀರಾ? ಡ್ಯಾನ್ಸ್ ಮಾಡೋದು ಬಿಟ್ಟು ಏನು ಮಾತಾಡ್ತಿದ್ದಾಳೆ ಇವಳು? ಕಟ್ ಮಾಡಲ್ಲ ಸರ್? ಬೇಡ, ಏನು ಮಾತಾಡ್ತಾಳೆ ಅಂತ ಕೇಳೋಣ ಹಿರಿ. ನಲ್ಮೆಯ ಬಂಧುಗಳೇ, ನಾನಿವತ್ತಿಲ್ಲಿ ನಿಂತಿದ್ದೀನಿ ಅಂದರೆ ಅದ್ರ ನಿಜವಾದ ಕಾರಣ ನನ್ನ ತಾಯಿ. ನಾಟ್ಯ ಅಂದ್ರೇನೆ ಆಸಕ್ತಿ ಇಲ್ಲದ ನನಗೆ ಅದ್ರ ಬಗ್ಗೆ ಆಸಕ್ತಿ ಬರೋ ಹಾಗೆ ಮಾಡಿದವರು ನನ್ನಮ್ಮ. ನಾನೊಬ್ಬ ಭರತನಾಟ್ಯ ಕಲಾವಿದೆ ಆಗಬೇಕು, ಸಾವಿರಾರು ಕಲಾಭಿಮಾನಿಗಳ ಮುಂದೆ ನನ್ನ ಡಾನ್ಸ್ ಪರ್ಫಾರ್ಮೆನ್ಸ್ ಕೊಡಬೇಕು, ಅವರ ಆಶೀರ್ವಾದ ಮೆಚ್ಚುಗೆ ಪಡಿಬೇಕು ಅನ್ನೋದು ನನ್ನ ಮಮ್ಮನ ಕನಸಾಗಿತ್ತು. ಈ ದಿನ ಅವ್ರ ಕನಸು ನನ್ಸಾಯ್ತು. ನಿಜ ಹೇಳಬೇಕು ಅಂತಂದ್ರೆ ಅವ್ರಿಗಿವತ್ತು ನಾನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಿರೋದೇ ಗೊತ್ತಿಲ್ಲ. ಆದ್ರೆ ಆಡಿಯನ್ಸ್ ನಡುವೆ ನೀವು ಎಲ್ಲಿದ್ದೀರಾ ಅಂತ ನಂಗೆ ಕಾಣ್ತಿಲ್ಲ. ಆದ್ರೂ ಒಂದು ಮಾತು ಹೇಳ್ತೀನಿ ಮಮ್ಮ, ನಾನು ಈ ಡಾನ್ಸ್ ಪರ್ಫಾರ್ಮ್ ಮಾಡ್ತಿರೋದು ನಿಮಗೋಸ್ಕರ ಮಾತ್ರ.